ಅದೊಂದು ಸೂಕ್ಷ್ಮ ಪ್ರದೇಶ, ಹಿಂದೂ ಮುಸಲ್ಮಾನ್ ಎಲ್ಲರೂ ಇರುವಂಥ ಪ್ರದೇಶ. ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ, ಆ ಪರಿಸ್ಥಿತಿ ಇರುವಂಥ ಒಂದು ಸ್ಥಳ. ನಾನು ವಕೀಲ ಸಂಘದವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಈ ಚಾಂದ್ ಪಾಷಾ ಅನ್ನೋ ಒಬ್ಬ ವ್ಯಕ್ತಿ ಏನು ಉತ್ತರ ಪ್ರದೇಶದಲ್ಲಿ ಇರುವಂಥ ಒಂದು ದೇವಸ್ಥಾನ ಅಲ್ಲ, ಅಲ್ಲಿ ದೇವಸ್ಥಾನ ಪೂಜೆ ಆಗಬೇಕು ಅಂತೇಳಿ ಜ್ಞಾನವ್ಯಾಪಿಯಲ್ಲಿ ಪೂಜೆ ಆಗಬೇಕು ಅಂತೇಳಿ ಆಯಿತು, ಯಾವುದಾನ ಇಟ್ಕೊಳ್ಳಿ, ಜ್ಞಾನವ್ಯಾಪಿ ಅಂತ ಹೇಳಿದ್ದೀನಿ, ಮುಂದಕ್ಕೆ ಏನಾನ ಸೇರಿಸ್ಕೊಳ್ಳಿ ನೀವು. ಅಲ್ಲಿ ಹಲವಾರು ವರ್ಷಗಳ ಕಾಲ ಕೇಸ್ ನಡೀತದೆ. ಆ ಕೇಸ್ ನಡೆದಾದ್ಮೇಲೆ ಅಲ್ಲಿನ ಜಡ್ಜು ಇದು ಅಲ್ಲಿ ಪೂಜೆ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತಾರೆ. ಸೊ ಅದು ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಪೂಜೆನೂ ಪ್ರಾರಂಭ, ರಾಮನಗರ ಘಟನೆ ಪ್ರಸ್ತಾವ ಮಾಡಿ ಅಲ್ಲಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚಾಂದ್ ಪಾಷಾ ಅನ್ನೋ ಒಬ್ಬ ವ್ಯಕ್ತಿ ಅವರ ಟ್ವಿಟರ್ ಖಾತೆಯಲ್ಲಿ, ಅವನು ಕೂಡ ಲಾಯರು, ಟ್ವಿಟರ್ ಖಾತೆಯಲ್ಲಿ ಇದಾಗ್ತಾನೆ. ಆ ಜಡ್ಜ್ಗೆ ಕೆಟ್ಟ ಪದ ಅದು ಇದೆ ನನ್ನ ಹತ್ರ ವಾಟ್ಸಪ್ಪಲ್ಲಿ, ಓದಕ್ಕಾಗಲ್ಲ, ಅಲ್ಲಿ ಹೇಳಕ್ಕಾಗಲ್ಲ, ಅಷ್ಟು ವರ್ಸ್ಟ್ ಪದಗಳು ಆ ಜಡ್ಜ್ ಬಗ್ಗೆ. ಏನೇನು ಪದಗಳಿದೆಯೋ ಅಷ್ಟು ವರ್ಸ್ಟ್ ಪದಗಳಲ್ಲಿ ಇದಾಕಿದ್ದಾರೆ. ಹಿಂದೂಗಳ ಬಗ್ಗೆನೂ ಮಾತಾಡಿದ್ದಾರೆ, BJP ಬಗ್ಗೆನೂ ಮಾತಾಡಿದ್ದಾರೆ. ಇಷ್ಟಾದ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಅಲ್ಲಿನ ಸಾರ್ವಜನಿಕರು ರಾಮನಗರದ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತು ಲಾಯರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಲಾಯರ್ ಅಸೋಸಿಯೇಷನ್ ಅವರು ಅವ್ರಿಗೆ ನೋಟಿಸ್ ಕೊಟ್ಟು ಚಾಂದ್ ಪಾಷಾಗೆ ಕರೆದು ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ಲಾಯರ್ಸ್ಗಳೆಲ್ಲ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಅವರ ಕೊಟ್ಟಿರೋ ಪ್ರಕಾರ PFI ಮತ್ತು KFD ಸಂಘಟನೆಗೆ ಸಂಬಂಧಪಟ್ಟವರು ಒಂದು 40 ಜನ ಆ ಒಂದು ಲಾಯರ್ಸ್ ಇರೋವಂಥ ಒಂದು ಚೇಂಬರ್ಸ್ ಏನಿದೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ. ಅವ್ರ ಮೇಲೆ ಗಲಾಟೆ ಮಾಡಿ ಅವ್ರನ್ನ ಬೈದು ಕೆಟ್ಟ ಅವಾಚ್ಯ ಶಬ್ದಗಳಿಂದ ಬೈತಾರೆ. ಅದಾದಮೇಲೆ ಲಾಯರ್ಸ್ಗಳೆಲ್ಲ ಒಂದು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಈ ಥರ ನಮ್ಮನ್ನು ಬಂದು ನಮ್ಮ ಚೇಂಬರ್ ಬಗ್ಗೆ ನಮ್ಮ ಪ್ರೀಮಿಸಸ್ ಬಂದು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡಿ ಹೋಗಿದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಕೊಡ್ತಾರೆ. ಅದು ಕೊಟ್ಟ ತಕ್ಷಣ ಪೊಲೀಸರು ತಗೊಂಡು ಇಟ್ಕೊಂತಾರೆ. ಯಾವ ರೀತಿ ಮಂಗಳೂರು ಘಟನೆ ಆಯ್ತಲ್ಲ, ಮಂಗಳೂರ್ದು ಮನೆ ಯಾವುದು ಸ್ಕೂಲ್ದು ಸೇಮ್ ತಗೊಂತಾರೆ, ಇಟ್ಕೊಂತಾರೆ, ಆ್ಯಕ್ಷನ್ ಮಾಡಲ್ಲ. ಮತ್ತೆ ಇವ್ರು ಪದೇ ಅವ್ರ ಮೇಲೆ ಪ್ರೆಷರ್ ಹಾಕ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಪ್ರೆಷರ್ ಹಾಕಿದಾಗ ಏನು ಮಾಡ್ತಾರೆ, ಈ ಪೊಲೀಸ್ ಇನ್ಸ್ಪೆಕ್ಟರ್ ಮಧ್ಯವರ್ತಿ ಥರ ವರ್ತಿಸಕ್ಕೆ ಶುರು ಮಾಡ್ತಾರೆ. ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಚಾಂದ್ ಪಾಷಾ ಅವನ ಹತ್ರ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂತಾರೆ. ನಾವು ಲಾಯರ್ ಅಸೋಸಿಯೇಷನ್ಗೆ ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮನ್ನು ಹೊಡಿಯಕ್ಕೆ ಬಂದರು ಅಂತೇಳಿ ಸುಮಾರು 40 ಜನ ಲಾಯರ್ಸ್ ಮೇಲೆ ಕಂಪ್ಲೇಂಟ್ ಹೋಗಿದ್ದು. ಇವರು ಲಾಯರ್ ಏನು ಇವ್ರು ಕರೆದಿಲ್ಲ, ಬಾ ಅಂತ ಊಟ ಮಾಡ್ಬಾ ಅಂತ ಕರೆದಿಲ್ಲ, ಏನಿಲ್ಲ. ಓದೋರು ಇವರು, ಗಲಾಟೆ ಮಾಡಿದವ್ರು ಇವರು. ಆದರೆ ಆ ಇನ್ಸ್ಪೆಕ್ಟ್ರು ಯಾರು ಕಂಪ್ಲೇಂಟ್ ಫಸ್ಟ್ ಕೊಟ್ಟಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕಾಯ್ತು, ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾಯ್ತು, ಮಾಡಲಿಲ್ಲ. ತನಿಖೆ ಅಂತ ಹೇಳಿದ್ರು. ಇವ್ರು ಕೊಟ್ಟು ಕಂಪ್ಲೇಂಟ್ ತಗೊಂಡು ಇಮಿಡಿಯೇಟಾಗಿ ಇವ್ರ ಮೇಲೆ ಲಾಯರ್ಗಳ ಮೇಲೆ ಕೇಸ್ಗಳನ್ನು ಹಾಕಿದ್ರು. ಕೇಸ್ ಹಾಕಿದ ತಕ್ಷಣ ಇವರು ಪ್ರತಿಭಟನೆಗೆ ಇಳಿದಿದ್ದಾರೆ. ಇಡೀ ರಾಮನಗರ, ಕನಕಪುರ ಎಲ್ಲ, ಮಂಡ್ಯ, ಮೈಸೂರು ಎಲ್ಲ ಭಾಗದಿಂದ ಸುಮಾರು 2,000 ಜನ, ಮತ್ತು ಕರ್ನಾಟಕದ ಲಾಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ಪರಿಷತ್ ಡೆಲ್ಲಿಯಿಂದನೂ ಕೂಡ ಬಂದಿದ್ದಾರೆ. ಇಷ್ಟು ಜನ ನೆನ್ನೆ ಹೋರಾಟ ಮಾಡಿದ್ದಾರೆ. ನನಗೆ ಇಲ್ಲಿ ಅವರು ಬರೆದಿರೋ ಅಂಥದ್ದನ್ನು ಒಂದೇ ಒಂದು ಸುಮ್ಮನೆ ಹೇಳ್ತೀನಿ. ಇಲ್ಲಿ ಇವರೇನು ಫಸ್ಟ್ ಈ ಥರದ ಅಲ್ಲ, ಇವನು ಇದೇ ಥರ ಕೆಲಸ ಮಾಡೋನು. ಹಿಂದೆ ಅಲ್ಲಿ ನ್ಯಾಯಾಧೀಶರ ಮೇಲೆ ಒಂದು ಬಿಲ್ಡಿಂಗ್ ಕಟ್ತಾಯಿದ್ರು, ನ್ಯಾಯಾಧೀಶರ ಕಾಂಪ್ಲೆಕ್ಸ್ ಕಟ್ತಾಯಿದ್ರು. PWDR ಕಟ್ಟೋದು ನಿಮಗೂ ಗೊತ್ತಿದೆ. ನ್ಯಾಯಾಧೀಶರು ಲೂಟಿ ಹೊಡಿತಾ ಇದ್ದಾರೆ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ ನ್ಯಾಯಾಧೀಶರು. ಮತ್ತು ಎಲೆಕ್ಷನ್ ಆಗಿದೆ ಅಲ್ಲಿ ಲಾಯರ್ಸ್ ಅಸೋಸಿಯೇಷನಲ್ಲಿ. ಎಲೆಕ್ಷನ್ ಆದಾಗ ಎಲೆಕ್ಷನಲ್ಲಿ ಯಾರೋ ಗೆದ್ದಿದ್ದಾರೆ, ಒಂದು 4 ಜನ ಗೆದ್ದ ಮೇಲೆ ಅವ್ರನ್ನ ಜಾತಿ ಹಿಡಿದು, ನೀವು ಇಂಥ ಜಾತಿಯವರು, ಇದಕ್ಕೋಸ್ಕರ ನೀವು ಗೆದ್ದಿದ್ದೀರಾ, ನಿಮ್ದೆಲ್ಲ ನೀವೆಲ್ಲ ಗ್ಯಾಂಗ್ಗಳು ಮಾಡ್ಕೊಂಡು ಗೆದ್ದೀರಾ ಅಂತ ಪದೇ ಇವನ ಮೇಲೆ ಬೇಕಾದಷ್ಟು ಕೇಸ್ಗಳು ಇದೆ. ಏನು ಇವನು ಒಳ್ಳೇನು ಅಂತ ಅಲ್ಲ. ಸಂಘದ ಆತನ ಅತಿರೇಕದ ವರ್ತನೆಗಳಿಗೆ ಈಗಾಗಲೇ ಸಾಕಷ್ಟು ಕ್ಷಮೆ ಕೊಟ್ಟಿದ್ದಾರೆ. ಇವನು ಈ ಥರ ಒಂದು 4-5 ಸಾರಿ ಮಾಡಿದಾಗ ಲಾಯರ್ ಅಸೋಸಿಯೇಷನ್ಗೆ ಲೆಟರ್ ಕೊಟ್ಟು ಇವನು ಕರೆಸಿ ಕ್ಷಮಾಪಣೆ ಪತ್ರವನ್ನು ಇದೆ, ನನ್ನ ಹತ್ರನೇ ಇದೆ, ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದಾನೆ. ಇನ್ನು ಮುಂದೆ ನಾನು ಈ ಥರ ಮಾಡಲ್ಲ, ನ್ಯಾಯಾಂಗಕ್ಕೆ ಅಗೌರವ ಮಾಡಲ್ಲ, ಲಾಯರ್ಸ್ಗೆ ಅಗೌರವ ಮಾಡಲ್ಲ ಅಂತ ಕ್ಷಮಾಪಣೆ ಪತ್ರವನ್ನು ಬರ್ಕೊಟ್ಟಿದ್ದಾನೆ. ಅದಾದಮೇಲೂ ಕೂಡ ಇವರು ಸಾಮರಸ್ಯವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿರುವುದಿಲ್ಲ. ಅವ್ರು ಬರೆದಿರೋ ಕಂಪ್ಲೇಂಟ್ ಇದು. ಮುಂದುವರೆದು ಸದರಿ ಸದಸ್ಯ
ನಿಷೇಧಿತ PFI ಸದಸ್ಯನಾಗಿದ್ದು, ಅವ್ರು ಕೊಟ್ಟಿರೋ ಕಂಪ್ಲೇಂಟ್, ರಿಟರ್ನ್ ಕಂಪ್ಲೇಂಟ್, PFI ಸದಸ್ಯನಾಗಿದ್ದು ತದನಂತರ SDPI ಸಂಘದಲ್ಲಿ ಗುರುತಿಸಿಕೊಂಡು ಕೆಲವು ಸಮಾಜಘಾತುಕ ಸಂಘಗಳಲ್ಲಿ ತೊಡಗಿಕೊಂಡು ಸಾಮಾಜಿಕ ಸಂಘರ್ಷವನ್ನು ಉಂಟು ಮಾಡಿರ್ತಾನೆ. ಅದೇ ರೀತಿ ಈತನ ಗುರುತರ ಆರೋಪದ ಸಂಬಂಧ ರಾಮನಗರದ ವಿವಿಧ ಠಾಣೆಗಳಲ್ಲಿ ವಿವಿಧ ಅಪರಾಧ ಸಂಬಂಧಿಸಿದಂತೆ ಹಾಗೂ ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣಗಳು ದಾಖಲಾಗಿರುತ್ತದೆ. ಸದರಿ ಪ್ರಕರಣಗಳು ಇನ್ನೂ ಇತ್ಯರ್ಥಕ್ಕೆ ಬಾಕಿ ಇರುತ್ತದೆ. ಅದೇ ರೀತಿ ಪ್ರಸ್ತುತ ನ್ಯಾಯಾಂಗ ವ್ಯವಸ್ಥೆಯನ್ನು ಅಣಕ ಮಾಡುವಂತೆ ಹಾಗೂ ನ್ಯಾಯದಾನ ಪ್ರಕ್ರಿಯೆಯನ್ನು ಅಣಕ ಮಾಡಿ ನ್ಯಾಯಾಧೀಶರನ್ನು ನಿಂದಿಸುವುದು ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಆಗಿರುತ್ತದೆ. ಹೀಗಾಗಿ ಈತನ ಹಿನ್ನೆಲೆಯು ತುಂಬ ಘನಘೋರ ಹಿನ್ನೆಲೆಯಾಗಿದ್ದು ಈತನು ಯಾವುದೇ ಕಾರಣಕ್ಕೂ ಕ್ಷಮಾರ್ಹನಲ್ಲ ಎಂಬುದಾಗಿ ಬಾರ್ ಕೌನ್ಸಿಲ್ ತೀರ್ಮಾನ ಮಾಡಿ ಅದನ್ನು ರಾಜ್ಯದ ಸಂಘಕ್ಕೂ ಕಳಿಸಿದ್ದಾರೆ. ನಾನು ಇಲ್ಲಿ ಇಷ್ಟು ತೀವ್ರ ರೂಪ ಮತ್ತು ಧರಣಿಯನ್ನು ಅವರು ರಾತ್ರಿನೂ ಮಾಡಿದ್ದಾರೆ. ನಾವು ಹೋದಾಗ ರಾತ್ರಿನ ಹಾಸಿಗೆ ಎಲ್ಲ ಹಾಸ್ಕೊಂಡು ಧರಣಿ ಮಾಡಿದ್ದಾರೆ. ಯಾವ ಜಿಲ್ಲಾಧಿಕಾರಿ ಕಳೆದ 4 ದಿನದಿಂದ ಆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಪರ್ಸ್ನಲ್ ಆಗಿ ಹೋಗಿ ಭೇಟಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಹೇಳಿದ್ದಾರೆ ಅವನ ಮೇಲೆ ಆಕ್ಷನ್ ತಗೊಬೇಕು. ಹಂಗೆ ಅವ್ರು ಎಷ್ಟು ಅಂದರೆ ಜಿಲ್ಲಾಧಿಕಾರಿ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಸರ್, ಅವನ್ನ ನಾವು ಸರಿಯಾಗಿ ಸಿಕ್ಕಿಸ್ಬೇಕು. ಅವನಿಗೆ ಸುಮ್ಮನೆ ಹಂಗೆ ಸಸ್ಪೆಂಡ್ ಮಾಡಿಬಿಟ್ರೆ ಅವನು ಆಚೆ ಬಂದ್ಬಿಡ್ತಾನೆ. ಅದಕ್ಕೆ ಅವನಿಗೆ ನೋಟಿಸ್ ಕೊಟ್ಟಂಗೆ ಮಾಡೋಣ, ಸರಿಯಾಗಿ ಕಾನೂನು ಪ್ರಕಾರ ಮಾಡಿ ಅವನ ಮೇಲೆ ನಾವು ಕೇಸ್ ಹಾಕ್ತೀರಿ ಅಂತ ಕೇಳಿದ್ದಾರೆ. ಎಷ್ಟು ದಿನ ಬೇಕು? 3 ದಿನ ಟೈಮ್ ಕೇಳಿದ್ದಾರೆ. 3 ದಿನ ಕೊಟ್ಟಾಯಿತು. 3 ದಿನ ಆದಮೇಲೂ ಏನೂ ಆಕ್ಷನ್ ಇಲ್ಲ. ಯಾರು ಕಂಪ್ಲೇಂಟ್ ಫಸ್ಟ್ ಕೊಟ್ಟರು ಅವ್ರ ಕಂಪ್ಲೇಂಟ್ ಇಲ್ಲೇ ಇಲ್ಲ, ಆಕ್ಷನ್ನೇ ಆಗಲಿಲ್ಲ. ಅದನ್ನು ಎನ್ಕ್ವೈರಿ ಅಂದರು. ಇವ್ರು ಯಾವುದು ಅವ್ರ ಕಡೆಯಿಂದ PFI ಬೆಂಬಲಿತ ಬಂದು ಕೊಟ್ರಲ್ಲ, ಇಮಿಡಿಯೇಟ್ ಆಗಿ 40 ಜನ ಲಾಯರ್ಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಇಡೀ ರಾಜ್ಯವ್ಯಾಪಿ ಅವರು ಕರೆದಿದ್ದಾರೆ. ನಾಳೆ ನಾಡ್ದು ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಕರೆದಿದ್ದಾರೆ. ನನಗನ್ಸ್ತೈತೆ, ನಾನು ನೋಡ್ತಾ ಇದ್ದೀನಿ ಈ ಅಧಿವೇಶನ ನಡೆದಾಗಿಂತನೂ ಕೂಡ ಒಂದು ಕಡೆ ನಮ್ಮ ಇಬ್ಬರು ಶಾಸಕರ ಮೇಲೆ ಅಲ್ಲಿ ಕೇಸು, ರಾಮನ್ ಬೈದ, ಬಳೆ ಹಾಕಿದ್ರೆ ನೀವು ಏನು ಗಾಜು ಅದರಲ್ಲಿ ಏನಿದೆ. ಅಶೋಕಣ್ಣ ಒಂದೇ ಮಿನಿಟ್ ಸರ್, ಕಂಟಿನ್ಯೂಷನ್. ಅವಾಗ ಜೀರೋ ಅವ್ರು ಮಾತಾಡ್ಲಿಲ್ವಾ ಕೃಷ್ಣ ಬೈರೇಗೌಡರು? ಕಂಟಿನ್ಯೂಷನ್ ಅದೇ ಕೇಸಲ್ಲಿ ಮೊನ್ನೆ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ಅವ್ರು ಹೇಳಿದ್ರು ನಾನು ಸ್ಪಾಟಲ್ಲಿ ಇಲ್ಲ ಅಂತ ಗೊತ್ತುಂಟು, ಅದೆಲ್ಲ ಬಿಟ್ಟಿದ್ದೇವೆ, ನೀವು ಕೇಸ್ ಆಗಲಿ ಏನಾದರೂ ಆಗ್ತದೆ, ತೊಂದರೆ ಇಲ್ಲ. ಈಗ ಆ ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು, ಇನ್ನೂ ಸಹ ಒಂದು FIR ಆಗಲಿಲ್ಲ. ನಿನ್ನೆ ಟೀಚರನ್ನ ಫೋಟೋ, ಮಗುವಿನ ಫೋಟೋವನ್ನು ಯಾವ ಸೋಷಿಯಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕ್ಬೇಕು. ಮಗುವಿನ ಫೋಟೋ, ಆ ಟೀಚರ್ನ ಗಂಡನ ಫೋಟೋ, ಆ ಟೀಚರ್ನ ಪೋಷಕರ ಗಂಡನ ಫೋಟೋ, ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಒಂದು ಅದೇ ಕ್ರೈಮ್, ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್. ಎರಡನೇದು ಹೊರ ದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ವಿತ್ ಫೋನ್ ನಂಬರ್ಸು ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು FIR ಹಾಕೋದಿಲ್ಲ. ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿಯಿಂದ FIR ಹಾಕ್ತಾರೆ. ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ, ಒಂದು ಮಗುವಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ, ಅದರ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ. ಸಭಾಧ್ಯಕ್ಷರೇ, ಯಾವ ರೀತಿಯ ವ್ಯವಸ್ಥೆ ಇದು? ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು 11ನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ. ನಿನ್ನೆ ಕೊಟ್ಟ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ಅಂತ ತಗೊಂಡಿದ್ದಾರೆ. ಇನ್ನೂ ಕಂಪ್ಲೇಂಟ್, ಆ ಮಗುವಿನ ಫೋಟೋ ಬಂದಿದೆ ಸರ್, ಇದನ್ನು ತಡ್ಕೊಳ್ಳೋದು ಹೇಗೆ? ಒಂದು ಪೋಸ್ಕೋ ಕೇಸ್ಗನ್ನ ಇಮಿಡಿಯೇಟ್ ಆಗಿ ಹಾಕ್ಬೇಕು ಅವರು. ಆ ಒಂದು ಮಹಿಳೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪರರಿ ಆಗಿ ಕೆಲಸ ಮಾಡ್ತಾ ಇದ್ಲು. ಅವಳನ್ನು ಟೆಂಪರರಿ ಆಗಿ ಕೆಲಸ ಮಾಡ್ತಿರೋ ಕೆಲಸನ ತೆಗೆದು ಬಿಸಾಡಿದ್ರು ಪೋಷಕರು. ಆ ಪೋಷಕರು ಇಲ್ಲಿ ಈ ಶಾಲೆಯಲ್ಲಿ ಪೋಷಕರು ಅಲ್ಲಲ್ಲ ಮಂತ್ರಿಗಳೇ, ಒಂದೇನು ಅಂತ ಹೇಳಿದ್ರೆ ಅಧ್ಯಕ್ಷರೇ ಹೇಳಿ. ನೂರೇನು ವಿಚಾರಗಳು ನೆನ್ನೆನೇ ಉತ್ತರ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಯಾವುದಕ್ಕೆ? ಅದಕ್ಕೆ ಉತ್ತರ ಕೊಡ್ತೀನಿ ನಾವು ಧರಣಿ ಬರೋ ಅಷ್ಟೊತ್ತಿಗೆ ಎಲ್ಲ ದೊಡ್ಡ ಚರ್ಚೆ ಆಗ್ತದೆ, ಬೇಕಾಗಿಲ್ಲ ಇದು. ಒಂದೇ ನಿಮಿಷ ಅದಕ್ಕೆ ಮಂತ್ರಿಗಳೇ, ಇವತ್ತು ಅವರ ಮೂಲ ಚರ್ಚೆ ಆಮೇಲೆ
ಇದ್ರ ಬಗ್ಗೆ ನೀವು ಬೇಕನ್ನ ಅಧ್ಯಕ್ಷರೇ, ನಾಳೆ ಬೇಕಾದ್ರೆ ತಗೊಂಡು ಬನ್ನಿ. ಪ್ರಾರಂಭದಲ್ಲಿ ನಾಳೆ ಶೂನ್ಯವೇಳೆ ತಗೊಂಡ್ಬನ್ನಿ. ನಾಳೆ ಪ್ರಾರಂಭದಲ್ಲಿ ಶೂನ್ಯವೇಳೆ ತಗೊಂಡ್ಬನ್ನಿ. ಮಂತ್ರಿಗಳು ಒಂದ್ ಮಿನಿಟ್ ಕಾಮತ್ ಸಾರಿ ನೀವು ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಸಾರಿ ಪ್ಲೀಸ್ ಸರ್, ಒಂದೇ ನಿಮಿಷ ಮತ್ತೆ ಪ್ರಾರಂಭದಲ್ಲಿ ಒಂದೇ ಮಿನಿಟ್. ಪ್ರಾರಂಭದಲ್ಲಿ ಅಧ್ಯಕ್ಷರೇ, ಆ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್. ಆಯ್ತು, ಅದು ಮುಗೀತಲ್ಲ ಈಗ. ಅದರ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಅದರ ನಂತರ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಡಿಸಿ ಅವರಿಗೆ ಕೊಡ್ತಾರೆ. ಸತತ 4 ಕಂಪ್ಲೇಂಟ್ ಅನ್ನ 3 ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ FIR ಆಗಿಲ್ಲ. ನಾನು ಕೇಳುವಂತದ್ದು ಅದಾಯ್ತು, ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಇಂಟರ್ನೆಟ್ ಮುಖಾಂತರ ಕಾಲ್ ಮುಖಾಂತರ ಬಾಯಿಗೆ ಬಂದು ಬೈಯುವಂತ ವಾತಾವರಣ ಆಗಿದೆ. ಇನ್ನೊಂದು ಮಹಿಳೆಗೆ, ಪೋಷಕರಿಗೆ, ಆ ಶಾಲೆಯಲ್ಲಿರುವಂತ 2 ಪೋಷಕರಿಗೆ ಒಬ್ಬರಿಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ರೀತಿಯ ಒಂದು ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತವ್ರು ಎಲ್ಲರಿಗೂ ಕೆಲಸದಿಂದ ತೆಗಿತಾರ? ಆಯ್ತು, ಈಗ ಶೂನ್ಯ ವೇಳೆ ನಾನು ಕೇಳುವಂತದ್ದು ಇಷ್ಟೇ, ನಮ್ಮ ಮೇಲೆ FIR ಹಾಕ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೂ ಅವರು ರಾಮನಿಗೆ ಅವಹೇಳನ ಮಾಡಿದ್ದಾರೆ. 100ಕ್ಕೂ ಅಧಿಕ ಮಕ್ಕಳು ಹೇಳಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಚರ್ಚೆ ಆಗಿದೆ. ನಾನು ಉತ್ತರ ಕೊಟ್ಟಿದ್ದೇನೆ, ನಿಮಗೆ ಸಮಾಧಾನ ಆಗಲಿಲ್ಲ, ಸಂತೋಷ. ನಾಳೆ ಅಧ್ಯಕ್ಷರ ಅನುಮತಿಯನ್ನು ಕೇಳಿದ್ದೇನೆ. ನಾನು ಲಾ ಆ್ಯಂಡ್ ಆರ್ಡರ್ ಮೇಲೆ ತಾವೇನು ಮಾತಾಡಿದ್ದೀರಿ ಅದರ ಬಗ್ಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ. ಈಗ ರಾಮನಗರದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಅವ್ರು ಮುಗಿಸ್ಲಿ. ಬೇರೆ ವಿಷಯಗಳನ್ನ 0 ಅವರ್ನಲ್ಲಿ ತಾವು ಈಗ ನೋಡಿ ಚರ್ಚೆ ಆಗಿದೆ, ನಾವು ಕೇಳಿದ್ದೇವೆ ಅಂತಂದ್ರೆ ನಾಳೆ ಉತ್ತರ ಕೊಡ್ತಾರೆ ಅಂತ ಹೇಳಿದಾರಲ್ಲ. ಅಲ್ಲ, ಉತ್ತರ ತಗೊಂಡು ಏನ್ ಮಾಡೋದು? ಆಕ್ಷನ್ ನಾನು ಉತ್ತರ ಕೊಟ್ಟಿದ್ದೇನೆ, ಆಕ್ಷನ್ ಕೂಡ ಆಗಿರ್ತಕ್ಕಂಥದ್ದನ್ನ ಹೇಳಿದ್ದೇನೆ. ಅಲ್ಲ ಸರ್, ಅಷ್ಟು ಕ್ವಿಕ್ ಆಗಿ ನಿಮಗೆ ಸಮಾಧಾನ ಆಗಿಲ್ಲ, ನಾನು ಅಡಿಷನಲ್ ಇನ್ಫಾರ್ಮೇಶನ್ ನಾಳೆ ಕೊಡ್ತೇನೆ. ಬಿಲ್ ತಗೊಳ್ಳ, ಈಗ ನಾನು ಬೇಡ ಸರ್, ಆಕ್ಷನ್ ಬಿಲ್ ತಗೊಳ್ಳ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಯಾಕೆ ಆ ಪ್ರಶ್ನೆ ಬಂತು ಅಂತಂದ್ರೆ, ಇಲ್ಲಿ ಪದೇ ಕಳೆದ ಒಂದು 10 ದಿನದಿಂದ ನೋಡ್ತಾ ಇದ್ರಿ ನೀವು, ಪದೇ ಈ ತರ ಹಿಂದೂರುಗಳ ಮೇಲೆ ಇದೊಂದೇ ಅಂತಲ್ಲ, ನಿನ್ನೆ ಕೂಡ ಯಾವುದು ನಮ್ಮ ಸ್ಕೂಲ್ಗಳ ಮೇಲೆ ಯಾವುದು ಜ್ಞಾನ ದೇಗುಲು ಇದು ಕೈ ಮುಗಿದು ಬನ್ನಿ ಅಂತೇಳಿ ಅದನ್ನ ಹಾಕಿದ್ರು. ಮಂತ್ರಿಗಳು ಹೇಳ್ತಾರೆ ಅದನ್ನ ಆದೇಶನೇ ಹೊರಡಿಸಿಲ್ಲ ನಾವು, ಅವರೇ ಹಾಕೊಂಡಿದ್ದಾರೆ ಅಂತ. ಅವರ ಯಾರು ಸೆಕ್ರೆಟರಿ ಇದ್ದಾರೆ ಅವರ ಪೂರ್ತಿ ವಾಟ್ಸಪ್ನ ನೋಡಿದ್ವಿ ಪೂರ್ತಿ. ನಾನು ಹೇಳ್ತಾ ಇದ್ದೀನಿ ಹಾಕ್ರಿ, ನಾನೇ ಇದಕ್ಕೆ ಸೂಪರ್. ಮಣಿವಣ್ಣನ್ ಅಂತ ಒಬ್ಬ ಸೆಕ್ರೆಟರಿ ಹೇಳಿರೋದು, ನಾನೇ ಸೂಪರ್, ಹಂಗೆ ಇದೆ ವರ್ಡಲ್ಲಿ, ನಾನು ಹೇಳಿದ್ದೆ ನಡಿಬೇಕು ಹಾಕ್ರಿ ಅಂತ. ಎಲ್ಲ ಕಡೆ ಹಾಕಿದ್ರು. ಇವತ್ತು ನೋಡಿದ್ರೆ ಎಲ್ಲ ಕಡೆ ಅವಾಗೆ ಪೇಂಟ್ ಹೊಡಿತಾರೆ. ಯಾಕೆ ಹೊಡಿಬೇಕು? ಯಾರ್ದು ದುಡ್ಡು ಇದು? ಸರ್ಕಾರ, ನಾವು ಹೇಳಿದ್ದೀನಿ ಪಾಪರ್ ಆಗಿದೆ ಸರ್ಕಾರ ಅಂತ, ಅವ್ರು ಹೇಳಿದ್ದಾರೆ ದುಡ್ಡಿದೆ ಅಂತ ಹೇಳ್ತಾರೆ. ಹಂಗಾರೆ ಹಿಂಗೆ ಬೋರ್ಡ್ ಹಾಕಕ್ಕೆ ಯಾರು ದುಡ್ಡು ಕೊಟ್ರು? ಇವಾಗ ಯಾರು ಹಣ ಕೊಟ್ರು? ಯಾವ ಇಲಾಖೆಯಿಂದ ಹಣ ಕೊಟ್ರು ಅವ್ರಿಗೆ ಬೋರ್ಡ್ ಹಾಕಕ್ಕೆ? ಈಗ ಪೇಂಟ್ ಹೊಡಿಯಕ್ಕೆ ಯಾರಿಂದ ಕೊಟ್ರು? ಪೇಂಟ್ ಹೊಡಿಯಕ್ಕೆ ಯಾರು? ಇದು ನವ್ಯವಹಾರ ಅಂತೀರೇನೋ? ಆಕ್ಷನ್ ತಗೊಬೇಕಲ್ಲ. ಒಬ್ಬೊಬ್ಬ ಮಂತ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದು ಏನ್ರಿ ಕೇಳಿದ್ರೆ ಅಂತ. ನನ್ಗೇನಿಲ್ಲ, ಕ್ವಶನ್ ಮಾಡಿ ಅಂತ ಹಾಕೋದಕ್ಕೆ ಎಲ್ಲಿ ಬೇಕಾದ್ರೂ ಹಾಕೊಂಡ್ಲಿ. ವಿಧಾನಸೌಧದ ಮುಂದೆನು ಆ ಬೋರ್ಡ್ ಐತೆ, ತೆಗೆದಾಕ್ಬಿಡ್ಲಿ. ಕೆಂಗಲ್ ಅಂತ ಬೋರ್ಡ್ ಹಾಕಿದ್ದಾರೆ, ಒಡೆದಾಕ್ಬಿಡಿ, ಬೇಕಾದ್ರೆ ಪರವಾಗಿಲ್ಲ, ಕ್ವಶನ್ ಮಾಡಿ ಅಂತಾನೆ ಹಾಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಕುವೆಂಪು ಅಂತ ವಾಣಿನ ಹಾಕಿದ್ದಾರೆ ಅಂದ್ರೆ ನೀವು ಅದನ್ನ ಬೇರೆ ಕಡೆ ನಿಮ್ಗೆ ಜಾಗ ಇಲ್ವನ್ರಿ? ಒಳಗಡೆ ಹಾಕಿ ಬೋರ್ಡ್ ಬೇಕಾದಷ್ಟು ಹಾಲ್ ಇದೆ. ನಾನು ಹೋಗಿದ್ದೀನಿ, ನಾನು ಗ್ರಾಮೋತ್ಸವ ಮಾಡಿದಾಗ ಅಲ್ಲೇ ಮಲಗಿದ್ದೀನಿ. ಒಳ್ಳೊಳ್ಳೆ ಡೈನಿಂಗ್ ಹಾಲ್ ಇದೆ, ಶಾಲೆ ಒಳಗಡೆ ರೂಮ್ಸ್ ಎಲ್ಲ ಇದೆ, ಅಲ್ಲಿ ಹಾಕಿ ನೀವು ಏನು ಬೇಕೋ ಹಾಕಿ. ಅದು ಬಿಟ್ಬಿಟ್ಟು ನೀವು ಯಾವ ಒಬ್ಬ ಅಧಿಕಾರಿ ಹಿಂಗೆ ಮಾಡ್ತಾನೆ ಅಂತ ಹುಚ್ಚುಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಅದ್ರ ಮೇಲೆ ಏನು ಆಕ್ಷನ್ ಇಲ್ಲ. ದುಡ್ಡು ಹೆಂಗೆ ಖರ್ಚು ಮಾಡ್ತಾ ಇದ್ದಾರೆ, ಯಾರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಯಾವ ಅಕೌಂಟಿಂದ ಹೋಗ್ತಾ ಇದೆ, ಲೆಕ್ಕನೇ ಇಲ್ಲ ಇಲ್ಲಿ. ಇದನ್ನ ಕೇಳಿದ್ರೆ ಏನ್ರಿ ಹಾಕ್ಬಾರ್ದನ್ರಿ? ಕ್ವಶನ್ ಮಾಡಬಾರ್ದು ಮಾಡ್ರಿ, ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲೂ ಹಾಕಿ, ಇಲ್ಲೂ ಹಾಕಿ, ಬೋರ್ಡು ತೆಗೆದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿ ಪ್ರಶ್ನೆ ಮಾಡಿ ಅಂತ ಹಾಕ್ಸಿ. ನಾಳೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಧೈರ್ಯವಾಗಿ ಮಾಡಿ, ಗಲಾಟೆ ಮಾಡಿ ಕತ್ತಿ ಹಿಡ್ಕೊಬೇಕಾದ್ರೆ ಬಂದು ಮಾಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಏನು ಬೇಕೋ ಹಾಕೊಳ್ರಿ ನೀವು, ನಿಮ್ಮ ಸರ್ಕಾರ ಐತೆ ಹಾಕ್ತೀರಾ ನೀವು. ಈಗ ನಾನು ಹೇಳ್ತಾ ಇರೋದು ಹಣ ಹೆಂಗೆ ಖರ್ಚು ಮಾಡಿದ್ರೆ ಅದಕ್ಕೆ ಸರ್ಕಾರದ, ನಾವು ಒಂದೇ ಸರ್ ಸರ್ಕಾರದ, ನಾನು ಅಧ್ಯಕ್ಷರೇ ಒಂದೇ ನಿಮಿಷ. ಈಗ ನಾವು ಕೃಷ್ಣ ಬೈರೇಗೌಡ ಮಾತಾಡಿದ್ರು ಅರ್ಧ ಗಂಟೆ, ನಾವು ಸುಮ್ಮನೆ ಇದ್ದೀವಿ ರಿಸರ್ವ್ ಅವರಲ್ಲಿ ಬಿಡಿ. ನಾನು ಹೇಳೋದು, ಈಗ ಸರ್ಕಾರ ಬದುಕಿದ್ರೆ
ಒಂದು ಬೋರ್ಡ್ ಹಾಕ್ಬೇಕಾದ್ರೆ ಅದಕ್ಕೆ ಹಣ ಸ್ಯಾಂಕ್ಷನ್ ಆಗ್ಬೇಕಲ್ಲ. ನಮ್ಮನ್ನು 100 ಕ್ವಶನ್ ಕೇಳ್ತೀರಾ, ದುಡ್ಡು ಎಲ್ಲಿದೆ, ದುಡ್ಡು ಎಲ್ಲಿದೆ, ಬೋರ್ಡ್ ಅಂತ ಕೇಳ್ತೀರಾ ನಮ್ಮನ್ನು. ಹೆಂಗ್ ಮಾಡಿದ್ರಿ, ಅಕ್ರಮ, ಇದ್ಯಾವ್ದು ಅಕ್ರಮ, ಇದೆಷ್ಟು ಲೂಟಿ ಹೊಡೆದಿದ್ದೀರಾ ಅಂತ ನಾವು ಕೇಳಿದ್ರೆ ತಪ್ಪಾತತೆ. ಹೆಂಗ್ ಹಾಕಿದ್ರಿ ನೀವು ಬೋರ್ಡ್? ಸರ್ಕಾರದ ಬಿಲ್ಡಿಂಗ್ ಸರ್ಕಾರದಲ್ವಾ? ತನಿಖೆ ಮಾಡ್ತಾ ಹೇಳಿದಾರಲ್ಲ ಎಲ್ಲಿ ಹೇಳೇ ಇಲ್ಲ. ಸಮರ್ಥನೆ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ, ಪ್ರತಿಯೊಬ್ಬರು ಸಮರ್ಥನೆ ಮಾಡಿದ್ದಾರೆ. ಏನ್ರಿ ಕೇಳಿದ್ರೆ ಅಂತೇಳಿ ಆಯ್ತು. 100 ರೂಪಾಯಿ ಆಗ್ಲಿ ರೀ, ಸರ್ಕಾರದ ಒಬ್ಬ ಟ್ಯಾಕ್ಸ್ ಕಟ್ತಾನಲ್ಲ ಬಡವ, ಅವ್ನು ಹೋಟ್ಲಾಗ ಹೋಗಿ ತಿಂದ್ರೆ 30 ರೂಪಾಯಿ ಅಷ್ಟೇ, ಒಂದು ಹೊತ್ತು ಊಟ ತಿಂತಾನೆ. ಅದಕ್ಕೆ ಬೆಲೆ ಇಲ್ವಂಗಾರೆ? ಬೆಲೆ ಇಲ್ವಂಗಾರೆ? ಏನು 500 ರೂಪಾಯಿ ಅಂದ್ರೆ ಎಷ್ಟು? ಒಂದೇ ಒಂದು ಬೋರ್ಡ ನಾನು ಹೇಳ್ತಾ ಇರೋದು. 106 ಕಡೆ ಹಾಕಿದ್ದಾರೆ, 106 ಕಡೆ ಹಾಕಿದ್ದಾರೆ. ಆಯ್ತು, ನೀವು ನಾನು ಅಪೋಸಿಷನ್ 106 ಅಂತ ಹೇಳಿದ್ದೀನಿ. ನೀವೇನು ಎಷ್ಟು ಅಂತ? ಆಯ್ತು ಸನ್ಮಾನ್ಯ ದಿನೇಶ್ ಅವರೇ, ನೀವ್ ಹೇಳಿ, ನೀವು ಸರ್ಕಾರ ನಡೆಸೋರು ಎಷ್ಟು ಹಾಕಿದಿರಿ ಅಂತ ಹೇಳಿ. ಸಬ್ಜೆಕ್ಟ್ ಬಗ್ಗೆ ಎಲ್ಲ ಡೈವರ್ಟ್ ಆಗ್ತದೆ ನಿಮ್ಮ ಜೀರೋ ಡೈವರ್ಟ್ ಆಗ್ತದೆ. ಒಂದು 500 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರಲ್ವಾ? 500 ರೂಪಾಯಿ ಖರ್ಚು ಮಾಡಿ ಚೇಂಜ್ ಮಾಡಿದ್ ಯಾಕಂತ ಹೇಳಿ ಮಾತಾಡಿ ಸರ್, ಬದಲಾಯಿಸಿದ್ರೆ ಯಾಕೆ? ಎಲ್ಲದ ಬಗ್ಗೆ ದೇವದುರ್ಗದಲ್ಲಿ ಹೊಡೆದಿದ್ದೀರಲ್ಲ, ಗ್ರಾಮ ಉದ್ಯೋಗ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅವನ ಮೇಲೆ ಕ್ರಮ ವಹಿಸಿ ಸರ್. ಆಯ್ತು, ಈಗ ನೀವು ರಾಮನಗರ ಬಗ್ಗೆ ಚರ್ಚೆ ಮಾಡ್ತೀರಾ? 106 ಕಡೆ ಆಗಿದೆ, 1000 ಕಡೆ ಆಗಿದೆ ಅಂತ ತೋರಿಸಿ ಬಿಡ್ಲಿ ಸರ್, ಸಾಕು. ಬಿಲ್ ಮಂಡಿಸಿ ಸರ್. ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಅಲ್ಲಿ ಒಂದು 10 ಕಡೆ ನಾಳೆಯಿಂದ ಯಾರು ಬೇಕಾದ ಅಧಿಕಾರಿಗಳು ಎಲ್ಲ ಬೇಕಾದ್ರೆ ಹೇಗ್ ಬೇಕಾದ್ರೆ ಬೋರ್ಡ್ ಹಾಕೊಳ್ಳಿ, ಚೇಂಜ್ ಮಾಡಕ್ ಇರಲ್ಲ ಸರ್. ಸರ್ಕಾರ ಕೇಳುವ ಎಲ್ಲಿ ಬೇಕಾದ್ರೆ ಬೋರ್ಡ್ ಹಾಕೊಳ್ಳಿ. ಕೂತ್ಕೊಳ್ಳಿಲ್ಲ, ನೀವು ಕೂತ್ಕೊಳ್ಳಿ. ಪ್ರತಿಭಾ ನಾಯಕರೇ, ನೀವು ಸ್ಟಾಪ್ ಮಾಡಿ. ನೀವು ಕೂತ್ಕೊಂಡು ನಿಲ್ತಾರೆ. ಆಯ್ತು, ಅವ್ರಿಗೆ ಉತ್ತರ ಕೊಡ್ಬೇಡಿ ನೀವು. 10 ಕಡೆ ಚೇಂಜ್ ಮಾಡಿಲ್ಲ ಸರ್, 10 ಕಡೆ ಆಯ್ತು, ಯಾತಕ್ಕೆ ಉತ್ತರ ಕೊಡ್ಲಿಕ್ಕೆ ಏನಾಗಿದೆ ತೋರಿಸಿ, ದಾಖಲೆಗಳು ಇಡಿ. 500 ಕಡೆ ಚೇಂಜ್ ಆಗಿದೆ, 5,000 ರೂಪಾಯಿ ಖರ್ಚು ಮಾಡಿದ್ದಾರೆ, 25 ಲಕ್ಷ ಹಗರಣ ಆಗಿದೆ ಅಂತ ಹೇಳಿ ನಾವು ಒಪ್ಪಿಕೊಳ್ಳೋಕೆ ಎಲ್ಲಿದೆ? ಅಧ್ಯಕ್ಷರೇ, ಅಧಿಕಾರಿ ಮಾಡಿದ್ದು ಸರಿ ಅಂತ ಒಪ್ಕೊಳ್ತಾರೆ. ಅಕ್ಷರ ತೆಗೆದ್ಬಿಟ್ಟು 4 ಅಕ್ಷರ ಅಪೋಸಿಷನ್ ಪಾರ್ಟಿ ನೀವು ಕೂತ್ಕೊಳ್ಳಿ. ಅಧಿಕಾರಿ ಸರ್ಕಾರ ನಡೆಸೋದ ಹೇಳಿ. ಸಮ್ ಎಕ್ಸಂಪ್ಷನ್ ಶುಡ್ ಬಿ ಗಿವನ್. ಈಗ ಪ್ರತಿಪಕ್ಷ ನಾಯಕರ ಮಾತಾಡ್ತೀವಿ. 500 ರೂಪಾಯಿ ಬೆಲೆ ಇಲ್ಲ, ನೀವು ಹೇಳೋ ಪ್ರಕಾರ 500 ರೂಪಾಯಿ ಇಲ್ಲ, ಬೆಲೆ ಇಲ್ಲ. ನಾನು ಒಂದು 500 ರೂಪಾಯಿ ಕೊಟ್ಟು ವಿಧಾನಸೌಧದ ಮುಂದೆ ಬೋರ್ಡ್ ಹಾಕ್ಬಿಡ್ತೀನಿ, ಬಿಟ್ಬಿಡ್ತೀರಾ? ಕಾನೂನು ನಾನು ಹೇಳ್ತಾ ಇರೋದು. ದುಡ್ಡಿನ ಪ್ರಶ್ನೆ ಬೇಡ, ದುಡ್ಡು ಆಮೇಲೆ ಪ್ರಶ್ನೆ ಮಾಡ್ತೀನಿ, ನಾನು ಎಷ್ಟೇ ಅದು ಮಾಡ್ತೀನಿ. ಯಾರು ಅಧಿಕಾರ ಕೊಟ್ಟವರು? ಅಧಿಕಾರ ಕೊಟ್ಟವ್ರು ಯಾರು? ಅವ್ರ ಮೇಲೆ ಏನು ಆಕ್ಷನ್ ಮಾಡ್ತೀರಾ? ಏನು ಆಕ್ಷನ್ ಮಾಡ್ತೀರಾ? ಹಾಕಿ ಇಲ್ಲ, ನಾನು ಹೇಳೋದು ಒಂದೇ ನಿಮಿಷ, ಹಾಕಿಲ್ಲ ಅಂತ ಹೇಳಿದ್ರೆ ಹೇಳ್ಬಿಡಿ, ನಾವೇ ನಿಂತ್ಕೊಂಡು ಬೇಕಾದ್ರೆ ಕ್ಷಮಾಪಣೆ ಕೇಳ್ಬಿಡ್ತೀನಿ. ನಾನೇ ನಿಂತ್ಕೊಂಡು ವಿರೋಧ ಪಕ್ಷ ನಾಯಕನಾಗಿ ನಾನು ಸದನ ಮುಂದೆ ಕ್ಷಮಾಪಣೆ ಕೇಳ್ತೀನಿ. ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲ ಟಿವಿಯಲ್ಲಿ ಬಂದಿದೆ. ದಿನ ಬೆಳಗ್ಗೆಯಿಂದ 2 ದಿನದಿಂದ ಟಿವಿಯಲ್ಲಿ ಹಾಕಿದ್ದಾರೆ. ನೀವು ಹಾಕಿದ್ರೆ ನನ್ನ ಮೇಲೆ, ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ. ನಾನು ಬೇಕಾದ್ರೆ ನಿಮ್ಮ ನೋಡಪ್ಪ, ನಿಮ್ಮನ್ನ ಮೇಲೆ ಬಂದಿರೋದ್ರಿಂದ ನಾನು ಹಾಕಿದ್ದೀನಿ ಅಂತ ನಾನು ಹಾಕ್ತೀನಿ. ಇಲ್ಲಿ ಪ್ರಶ್ನೆ ಬಂದಿರೋದು ದುಡ್ಡಿಗಿಂತ ಹೆಚ್ಚಾಗಿ ಈ ಥರ ಅಧಿಕಾರ. ನೀವೇ ಹೇಳಿದ್ರಿ ಪ್ರಿಯಾಂಕಾ ಅವರೇ, ಎಷ್ಟು ಹಾಕಿದ್ದಾರೆ ಅಂತ ಹೇಳಿದ್ರಿ, ಗೊತ್ತಿದೆಯೇನ್ರಿ ಅಂತ ಹೇಳಿದ್ರಿ. ಅದು ಗೊತ್ತಾಗಬೇಕು ಅಂದ್ರೆ ನೀವು ಇಲ್ಲಿ ಬರಬೇಕು, ನಾವು ಅಲ್ಲಿ ಹೋಗ್ಬೇಕು. ನಾವು ಸರ್ಕಾರ ನಡೆಸೋರು ನೀವು ಹೇಳಬೇಕು. ನಿಮಗೆ ಮಾಹಿತಿ ಇಲ್ಲ, ನಿಮಗೆ ಇಂಟೆಲಿಜೆನ್ಸ್ ಇಲ್ಲ, ನಿಮ್ಮ ಇಲಾಖೆ ಮೇಲೆ ನಿಮ್ಗೆ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಕ್ಕಾಗತ್ತ? ಒಂದ್ ಕ್ಷಣದಲ್ಲಿ ತಗೊಂಬೋದು ನೀವು ಅಧಿಕಾರಿಗಳು. ಅದರಿಂದ ಸರ್ ಅನ್ಅಫಿಷಿಯಲ್ ಆಗಿ ಅವ್ರು ಮಾತಾಡಿದ್ರಲ್ಲಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಕೊಡಿ, ಅದು ಆಗಿದೆ, ದುಡ್ಡು ಖರ್ಚು ಎಷ್ಟಾಯ್ತು, 500 ರೂಪಾಯಿ ಪ್ರಾಕ್ಟಿಕಲ್. ನಾನೀಗ
bill direct bill ತಗೊಳ್ಳ. ನೀವು ರಾಜಕೀಯ ಯಾವ್ದಕ್ಕೂ? I'll take the bill. ಯಾಕೆ ಬೋರ್ಡ್ ಅನ್ನ ಚೇಂಜ್ ಮಾಡಿದ್ರು? ಇರಿ ಯಾವ ಬೋರ್ಡ್ 4 ಕಡೆ ಹೋಗಿ ಪೇಂಟ್ ಅಳಿಸ್ಬಿಟ್ಟು 4 ಅಕ್ಷರ ಹಾಕಿದ್ದಾರೆ, ಅದು ಹಗರಣ ಆಯ್ತಾ? ಅದು ಯಾಕೆ ಮಾಡಿದ್ರು? ಅದು ಆಯ್ತು. ಈಗ ಯಾಕೆ ಮಾಡಿದ್ರು ಅಂತ ಕೇಳಿದ್ರು? ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಯಾರಪ್ಪ ಕೊಟ್ರು ಅದು ಅಂತ. ಅದು ಒಪ್ಕೋತೀವಿ, ಅದು ಅನ್ಅಫಿಷಿಯಲ್ ಆಗಿ ಅವ್ರು ಚಾಟ್ ಮಾಡಿದ್ದಾರೆ, ಕೆಲವು ಜನ ಆಸಕ್ತಿ ವಹಿಸಿ ಮಾಡಿರ್ಬೋದು. ಅದಕ್ಕೆ ನಿನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಗರಣ ಆಗಿದೆ, ಹಗರಣ ಆಗಿದೆ, 500 ರೂಪಾಯಿನಲ್ಲಿ ಹಗರಣ ಆಗಿದೆ ಅಲ್ಲ. ಅಲ್ಲ ರೀ, ನೋಡಿ, only thing that ಸರ್ಕಾರ ಈಗ ರಾಮನಗರ ಬಗ್ಗೆ ಚರ್ಚೆ ಮಾಡಿ ಜೀರೋ ಅವರಲ್ಲಿ ಅಧಿಕಾರಿಗಳು ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ. ಸರ್ಕಾರ ನೀವು ನಿಂತಾಗ ಯಾಕೆ ನಿಂತಾರೆ? ಪ್ರಿಯಾಂಕ ಮಾತಾಡ್ತಾರೆ, ಅವ್ರ ಅಪೋಸಿಷನ್ ಏನಾದ್ರು ಹೇಳ್ತಾರೆ. ಯಾರು ನಡೆಸೋದು? ಡೋಂಟ್ ರಿಯಾಕ್ಟ್ ಫಾರ್ ಎವ್ರಿಥಿಂಗ್. ಅವ್ರು ಏನಾದ್ರು ಹೇಳ್ತಾರಲ್ಲ, ಹೌದಪ್ಪ, ಕೆಲವದಕ್ಕೆ ತಾಳ್ಮೆ ಮದ್ದು, ಸಮಾಧಾನ ಸಮಾಧಾನ ಸಮಾಧಾನ. ಕೂತ್ಕೊಳ್ಳೀಗ, ಡೋಂಟ್ ರಿಯಾಕ್ಟ್, ಪ್ರತಿಯೊಂದಕ್ಕೆ ರಿಯಾಕ್ಟ್ ಬೇಡ. ಅಧಿಕಾರಿಗಳು ಖುಷಿ ಸರ್ಕಾರ ಇವರು ಒಪ್ಕೊಳ್ತಾರ? ನೀವು ನಾನು ಅಲ್ಲಿ ಪ್ರತಿಪಕ್ಷನಾಗ ನಿಂತಿದ್ದಾರೆ, ನಿಮ್ದು ಏನಿಲ್ಲಿ? ಇವರಿಗೆ ಅದು ಗೌರವ ಕೊಡಿ, ಯಾರಿಗೆ ಕೊಡದಿದ್ರು ಕೂಡ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಯಾರೋ ಒಬ್ಬ ಅನಾಥರೈಸ್ ವ್ಯಕ್ತಿ ಚಾಟ್ ಮಾಡ್ತಾರೆ, ಈ ತರ ವಾಟ್ಸಪ್ ಅಲ್ಲಿ ಹಾಕ್ತಾರೆ, ಅದಕ್ಕೆ ಬೆಲೆ ಕೊಡೋದು ಬೇಡ ಅಂತಾರೆ. ಕರೆಕ್ಟ್ ನೀವು ಹೇಳೋದು, ನಾನು ಒಪ್ಕೊಂತೀನಿ. ಸಮಸ್ಯೆ ಏನು ಅಂತ ಹೇಳಿದೆ, ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಅವ್ನು ಯಾರೋ ಒಬ್ಬ ಟ್ವೀಟ್ ಮಾಡಿಬಿಟ್ಟು ಇಲ್ಲಿ ಅಸ್ಸಾಂ ಅವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕೊಲೆ ಮಾಡ್ತೀನಿ ಅಂದಾಗ ಇಲ್ಲಿಂದ 30,000 ಜನ ಓಡೋದ್ರು. 30,000 ಜನ ರೈಲ್ವೆ ಸ್ಟೇಷನ್ಗಳಲ್ಲಿ ಸ್ಪೆಷಲ್ ಟ್ರೈನ್ ತರಿಸ್ರಿ. 15 ಎಷ್ಟು ದುಡ್ಡು ಖರ್ಚಾಗಿರ್ಬೇಕು, ಎಷ್ಟು 100 ಕೋಟಿ ದುಡ್ಡು ಖರ್ಚಾಯಿತು. ನಾನೇ ಹೋಗಿದ್ದೆ ಕೊನೆಗೆ ಅಸ್ಸಾಂಗೆ, ಮತ್ತು ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ, ಕರ್ನಾಟಕ ಕೆಟ್ಟ ಹೆಸರು ಬರುತ್ತೆ, ಇದೊಂದು ಪೀಸ್ಫುಲ್ ಸ್ಟೇಟ್ ಅಂತ. ಒಂದು ಟ್ವೀಟ್, ಈ ಮನುಷ್ಯ ಮಾಡಿರೋ ಟ್ವೀಟ್ಗೂ ಈಗ ಎಲ್ಲ ಅಧಿಕಾರಿಗಳು ಅದನ್ನೇ ಫಾಲೋ ಮಾಡ್ತಾರೆ. ಇನ್ಮೇಲೆ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೂ ಸಮಸ್ಯೆ ಆಗಿದೆ ಈಗ ನಮ್ಗೆ. ಈಗ ನಾವು ಅಲ್ಲಿದ್ರಿ ಅಲ್ಲ ಅಲ್ಲ ಅವ್ರು ಹೇಳುವುದಲ್ಲಿ ಕೂಡ ಎಲ್ಲ ತಪ್ಪು ಆಗುದಿಲ್ಲ ಅಂತ ಹೇಳಿ ಅರ್ಥ ಮಾಡ್ಬೇಕಲ್ಲ. ಇವ್ರು ಬೇಕಾದಾಗ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಎಲ್ಲ ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಅರ್ಥ ಇದೆ, ಸಮಥಿಂಗ್ ಇಸ್ ದೇರ್. ಸೊ ಅವ್ರ ಅಧಿಕಾರ ಈ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕಲ್ತವರ ಸಮಸ್ಯೆ ಜಾಸ್ತಿ ಆಗಿದೆ ಈಗ. ನನಗೆ ಆಯ್ತು, ನನಗೆ ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಇರಬೇಕು, ಪರಮೇಶ್ವರ್ ಅವ್ರಿಗೆ ಅಧಿಕಾರ ಇರಬೇಕು, ದಿನೇಶ್ಗೂ ಕೊಡಬೇಕು, ಪ್ರಿಯಾಂಕಾ ಅವರು ಅದನ್ನ ಕಲಿಬೇಕು, ಅವರನ್ನು ಕಲಿಬೇಕು. ನಮ್ಗೆ ಅಧಿಕಾರ ಬೇಕು ಅಂತ ಕಲಿಬೇಕು. ಎಲ್ರಿ ಅಧಿಕಾರ ಇಲ್ಲ ಇಲ್ಲ ಅಂತಾರೆ. ಅಧಿಕಾರ ಎಲ್ಲಿದೆ? ನೀವು ಬಿಟ್ಕೊಟ್ಬಿಟ್ರೆ ಅಧಿಕಾರ ನಿಮ್ಮ ಹತ್ರ ಎಲ್ಲಿದೆ? ಮಂತ್ರಿಗಳ ಹತ್ರ. ನಾಳೆ ಮಂತ್ರಿಗಳು ಎಲ್ಲ ಮಾಡಿದ್ರೆ ನೀವೇನ್ ಬೇಕು? ಅಲ್ಲ, ಅಧಿಕಾರಿಗಳು ಎಲ್ಲ ಮಾಡಿದ್ರೆ ಮಂತ್ರಿಗಳು ಏನ್ ಬೇಕು? ಉತ್ತಮ ಕೆಲಸ ಮಾಡ್ಲಿ. ಸಣ್ಣ ಇನ್ಸಿಡೆನ್ಸ್, ಸ್ಪೀಕರ್ ಅವ್ರು ಹೇಳ್ದಂಗೆ ಸಣ್ಣದು ಬಂದಾಗೆ ನಾವು ಬಲಿ ಹಾಕ್ಬೇಕು. ಸಣ್ಣದು ಬಂದಾಗೆ ಈ ತರ ನೋಡಿ. ಡಿ.ಕೆ. ಶಿವಕುಮಾರ್ ಅವ್ರು ನೋಡಿ ಹೆಂಗೆ ಒಂದು ಆದೇಶ ಇಲ್ದಿರೋ ಒಂದು ಟ್ರಾನ್ಸ್ಫರ್ ಆಗಲ್ಲ ಅಲ್ಲಿ, ಗೊತ್ತಾ? ಆಯ್ತು, ಈಗ ರಾಮನಗರಕ್ಕೆ ಬನ್ನಿ, ಅದು ಬಿಟ್ಟು ಟ್ರಾನ್ಸ್ಫರ್ಗೆ ಹೋದ್ರೆ ಈಗ ಎಂತ ಮಾಡೋದು? ಈಗ ನಾನು ಇಲ್ಲಿ ಬಜ್ಜಿ ಮಂಗಳೂರು ಬಜ್ಜಿ ತಿಂದು ತಿರ್ಗಾ ಬಸ್ಸನ್ನು ಇದಕ್ಕೊಂಡೋಗಿ ಬಿಜಾಪುರ್ಗೆ ಹೋಗಿ ತಿರ್ಗಾ ರಾಮನಗರ ಬಾಪಾಗ್ರು. ಈಗ ರಾಮನಗರ ಬನ್ನಿ ಬೇಗ. ನಾವು ಹೇಳ್ತಾ ಇರೋದು ಕಳೆದ ಒಂದು ತಿಂಗಳಿಂದ ಮಂಡ್ಯದಿಂದ ಸೇರಿ ಮಂಡ್ಯದ ಕೆರೆಗೋಣಿಂದ ಹಿಂದೂಗಳ ಮೇಲೆನೆ ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆಗೆ, ಕಾನೂನು ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇರೋದು. ಬೆಳಿಗ್ಗೆ ನಾನು ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ದು 1/2/2024 ತಾರೀಕು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ. ಕಂಪ್ಲೇಂಟ್ ಆಗಿರೋದು 3ನೇ ತಾರೀಕು 2ನೇ ತಿಂಗಳು ಕಂಪ್ಲೇಂಟ್ ಆಗಿರೋದು. ಅವರು ಕಂಪ್ಲೇಂಟು ಏನು ಮಾಡಿಲ್ಲ. 9ನೇ ತಾರೀಕು ಒಕ್ಕಲಿಗರ ಮೇಲೆ ಕೇಸ್ ಹಾಕಿದ್ದಾರೆ. ಏನ್ ನ್ಯಾಯ ಇದು? ಯಾರ ಮೇಲೆ ಕಂಪ್ಲೇಂಟು? ಹೋಗಿ ಗಲಾಟೆ ಮಾಡಿದ್ದು ಅವರು ಯಾರು? ಪಾಷಾ, ಚಾಂದ್ ಪಾಷಾ. ಅವನ ಮೇಲೆ ಈಗಾಗಲೇ ಹಲವಾರು ಕೇಸ್ ಇದೆ ಅಂತಾನು ಹೇಳಿದಿರಿ. ಆ ಕಂಪ್ಲೇಂಟ್ ಪ್ರಕಾರ ಅವ್ನು PFI KFD ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾನೆ ಅಂತ ಅವ್ರ ಕಂಪ್ಲೇಂಟಲ್ಲೇ ಇದೆ, ನಾನೇನು ಹೇಳಲ್ಲ. ಇಷ್ಟಿದ್ರೂ ಕೂಡ ಪದೇ ಪದೇ ನಾನು ಮಂಗಳೂರು ಅದಕ್ಕೆ ಮೆನ್ಷನ್ ಮಾಡಿದ್ದು, ಅಲ್ಲೂ ಹಂಗೆ ಕಂಪ್ಲೇಂಟ್ ಕೊಟ್ಟು ಬಿಟ್ಬಿಟ್ರಿ. ಲಾಸ್ಟಲ್ಲಿ ಕಂಪ್ಲೇಂಟ್ ಕೊಟ್ಟು ಮೊನ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದು ಈ ಸರ್ಕಾರದ ನಡೆ ಏನಿದೆ, ಇದು ಯಾಕೋ ಒಂದು ಕಡೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಹಿಂದೂಗಳನ್ನೇ ಒಂದು ಕಡೆ ಗಮನ ಇಟ್ಕೊಂಡು ಹಿಂದೂಗಳನ್ನ ದಮನ ಮಾಡೋ ರೀತಿ ಮಾಡ್ತಾ ಇದ್ದೀರಾ. ಇದರ ವಿರುದ್ಧವಾಗೇ ನಾನು ಹೇಳಿರೋದು ಇದು ಘಟನೆ. ಇದು ನಾಳೆ ಸ್ಟ್ರೈಕ್ ಮಾಡ್ತಾರೆ ಲಾಯರ್ಸು. ಆಯ್ತು, ಒಂದು 5-10 ಸಾವಿರ ಜನ ಬಂದರು ಅಂತ ಇಟ್ಕೊಳ್ಳಿ. ಯಾಕೆ? ಪೊಲೀಸ್ ತಾನೇ ದುಡ್ಡು ಖರ್ಚು ಮಾಡಬೇಕು, ಸರ್ಕಾರ ತಾನೇ ದುಡ್ಡು ಖರ್ಚು ಮಾಡಬೇಕು ಲಾ ಆ್ಯಂಡ್ ಆರ್ಡರ್ಗೆ. ಯಾವನೋ ಒಬ್ಬ ಮಾಡಿದ ತಪ್ಪಿಗೆ ನೀವು ಅವನ್ನ ಬೆಂಬಲ ಮಾಡಿ, ಅವನ್ನ ಸಪೋರ್ಟ್ ಮಾಡಿ, ಅವನ್ನ ಕಾಪಾಡೋದಕ್ಕೋಸ್ಕರ ಸರ್ಕಾರದ ದುಡ್ಡನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗ್ತೈತೆ. ನೀವು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್, ಇವಾಗ 500 ಜನ ಪೊಲೀಸರು ಇದ್ದಾರೆ, ಯಾರು ಹಣ ಕೊಡ್ತಾ ಇದ್ದಾರೆ? ಹೂ ವಿಲ್ ಪೇ?
ನೋಡಿ, ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಯಾರು ಇಷ್ಟೆಲ್ಲ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ಹಣದ ಖರ್ಚು ಒಂದ್ ಕಡೆ, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಒಂದ್ ಕಡೆ, ನಾಳೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗೋದು ಒಂದ್ ಕಡೆ. ಇದನ್ನ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ. ಓಕೆ, ಸಮಾಜದಲ್ಲಿ ಒಂಥರ ಶೋಭೆ ಉಂಟಾಗ್ತೈತೆ. ಸರ್ಕಾರ ಉತ್ತರ ಕೊಡಿ. ಅದರಿಂದ ಇದನ್ನ ಕೂಡಲೇ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಬೇಕು. ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾನೋ ಅವನು ತಪ್ಪು ಮಾಡಿದ್ದಾನೆ. ನೇರವಾಗಿ ಕಾಣ್ತಾ ಇದೆ, PSI ನೇರವಾಗಿ ಕಾಣ್ತಾ ಇದೆ. ಫಸ್ಟ್ ಕಂಪ್ಲೇಂಟ್ ಕೊಟ್ಟವ್ರಿಗೆ ತನಿಖೆ ಅಂತ ಹಾಕಿದ್ದಾನೆ. ಎರಡನೇ ಸರಿ ಕಂಪ್ಲೇಂಟ್ ಕೊಟ್ಟವನಿಗೆ FIR ಹಾಕಿದ್ದಾರೆ, 506 ಎಲ್ಲ ಹಾಕಿದ್ದಾರೆ. ನೇರವಾಗಿ ಅವನು ಪಕ್ಷಪಾತ ಮಾಡದೇ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸನ್ಮಾನ್ಯ ಗೃಹ ಸಚಿವರೇ, ನೀವು ಆ ಕಡೆ ಈ ಕಡೆ ನೋಡಬೇಡಿ. ಆ ಕಡೆ ನೋಡಿದ್ರೆ ನಿಮ್ಮ ಕೇಸ್ ಇಲ್ಲ. ನಾನು ಪಕ್ಕ ಹೇಳಿದ್ದೀನಿ. ನಾನು ಅಲ್ಲಿ ಹೋದಾಗ ಎಲ್ಲ ಹೇಳಿ ಹೆಸರು ಹೇಳಲಿಲ್ಲ ಅಷ್ಟೇ. ನಾನು ಅಲ್ಲಿ ಹೋದಾಗ ಎಲ್ಲ ಅವರ ಹೆಸರು ಹೇಳಿದ್ದೆ. ಅದಕ್ಕೆ ಆ ಕಡೆ ನೋಡಬೇಡಿ. ನೀವು ಧೈರ್ಯವಾಗಿ ನೀವು ಅವನ ಮೇಲೆ ಸಸ್ಪೆಂಡ್ ಮಾಡಿ. SP ಮೇಲೂ ಆಕ್ಷನ್ ತಗೊಳ್ಳಿ. ಇಷ್ಟೆಲ್ಲ ಆಗೋಕ್ಕೆ SPನೂ ಕಾರಣ ಇದ್ದಾರೆ. ಅದರಿಂದ ದಯವಿಟ್ಟು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಯ್ತು, ಈಗೆಲ್ಲ ಮುಗೀತಾ? ಸೈನ್ ಮಾಡಿದ್ದೀರಿ ಅಂತ ಹೇಳಿ. ಸಹಿ ಮಾಡಿಲ್ಲ. ನಿಮ್ಮ ಸೈನ್ ಎಲ್ಲ ಇವರು ಮಾತಾಡಿ ಆಗಿದೆ. ಇನ್ನು ಮಾತಾಡಿ. ಸಹಿ ಮಾಡಿದವ್ರು ಮಾತಾಡಬಾರ್ದು ಅಂತ ರೂಲಿಂಗ್ ಮಾಡಿ. ಇಲ್ಲ ಅಂತ ಹೇಳುದಿಲ್ಲ, ಎಲ್ಲಾ ವಿಚಾರ ಹೇಳಿದ್ದಾರೆ. ನಿಮ್ಗೇನು ಬಿಡ್ಲಿಲ್ಲ, ಎಲ್ಲಾ ವಿಚಾರ. ಅಧ್ಯಕ್ಷರು ಏನಿಲ್ಲ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಇಡೀ ಈ ಘಟನೆ ಬಗ್ಗೆ ಎಲ್ಲಾನು ಸವಿಸ್ತರವಾಗಿ ಮಾತಾಡಿದ್ದಾರೆ. ಓಕೆ, ಈ ಸರ್ಕಾರ ಬಂದ ಮೇಲೆ ಮುಸ್ಲಿಂ ಬೇರೆ ಸಬ್ಜೆಕ್ಟ್ ಹೋಗ್ತೀವಿ. ಅವ್ರಿಗೊಂದು ರೀತಿಯಿಂದ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಈ ಸರ್ಕಾರ ಬಂದ ಮೇಲೆ. ಅದು ಬೆಳಗಾವಿಯಲ್ಲಿ ಹಾರಿಸಿದ್ರು, ಸಿರ್ಸಿಯಲ್ಲಿ ಹಾರಿಸಿದ್ರು. ಹಿಂದೂಗಳ ಮೇಲೆ ನಿರಂತರವಾಗಿ BJP ಕಾರ್ಯಕರ್ತರ ಮೇಲೆ. ಅಧ್ಯಕ್ಷರೇ, ಇವತ್ತು ಪೊಲೀಸ್ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಕರೆಸ್ತಾರೆ ಪೊಲೀಸರು. ಅವ್ರ ಕಡೆಯಿಂದ ರೈಟಿಂಗ್ನಾಗ ಬರ್ಸ್ಕೋತಾರೆ, ಇನ್ನು ಮೇಲೆ ನಾವು ಯಾವುದೇ ರೀತಿ ಕಾಂಗ್ರೆಸ್ನ ವಿರುದ್ಧ ನಾವು ಯಾವುದೇ ರೀತಿಯ ಟ್ವೀಟ್ ಮಾಡೋದಿಲ್ಲ. ನೀವು ಸೈನ್ ಹಾಕಿದ್ರಿ ಯಾವುದಕ್ಕೆ? ರಾಮನಗರ. ಈ ಮತ ಅಂದ ಒಬ್ಬ ವಕೀಲ ಮಾತಾಡೋದು ಯಾವ್ದು ವಿಚಾರ? ನಾ ಇಷ್ಟು ಆಗ್ರಹ ಮಾಡ್ತೀನಿ ಸರ್ಕಾರ ಸುಮ್ಕೊಂಡ್ರಪ್ಪ, ಸುಮ್ಕೊಂಡ್ರಿ. ಅದಕ್ಕೆ ಹೇಳ್ತೀನಿ, ನಿನ್ಗೇನ್ ಸಂಬಂಧ? ಸುಮ್ಕೊಂಡ್ರಿ. ನನ್ನ ಮೇಲೆ ನಿನ್ ಮಂತ್ರಿ ಬೇಕಾದ್ರೆ ಮತ್ತೆ ಪ್ರಯತ್ನ ಮಾಡು, ಅದು ಬಿಡ್ರು. ಸನ್ಮಾನ್ಯ ನಿಮ್ ಸರ್ಕಾರದೊಳಗ ನನ್ನ ಮೇಲೆ ಕೇಸ್ ಆಗಿದೆ, 2 ಕೇಸ್ ಇದಾವೆ. ಈಗನು ಕೋರ್ಟಿಗೆ ನಾನು ಹಿಂದೂ ಅಲ್ಲ. ಈಗ ನಿದ್ದೆ ಮಾಡಿ ಫ್ರೆಶ್ ಆಗಿ ಸರ್ಕಾರದೊಳಗೆ ಮತ್ತೆ ನಾವು ಹಿಂದೂಗಳಲ್ಲ ಅಧ್ಯಕ್ಷರೇ. ನೋಡಿ, ನಾವೆಲ್ಲ ಸೆಕೆ ನೀರು ಬರಿತಾ ಇದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಬೊಟ್ಟಿಟ್ಟು ನೀವೇನು ಅಷ್ಟು ಟೆನ್ಷನ್ ತಗೋಬೇಡ್ರಿ. ಈ ಒಂದು ಏನು ಮತಾಂಧ ಚಾಂದ್ ಪಾಷಾ ವಕೀಲು, ಓಕೆ, ಈ ವ್ಯಕ್ತಿ ಸಾಕಷ್ಟು ಈಗಾಗಲೇ ಅಶೋಕರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದ, ನಿಜವಾಗಿ ನೀವು ವಕೀಲರಿಗೆ ನ್ಯಾಯ ಕೊಡಬೇಕಾಗಿತ್ತು. ಯಾಕಂದರೆ ವಕೀಲರ ಮೇಲೇ ಕೇಸ್ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ವಕೀಲರ ಸಂಘದವರ ಮೇಲೆ ಅನುಮತಿ ಇಲ್ಲಾರ್ದ ಕೇಸ್ ಹಾಕುವಂಥದ್ದು. ಅದೇ ರೀತಿ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ನೋಡ್ರಿ ಎಷ್ಟು ಒಕ್ಕಟ್ಟಿರ್ತೈತೆ ನೋಡ್ರಿ ಅಧ್ಯಕ್ಷರೇ. 40 ವಕೀಲರ ಮ್ಯಾಗ ಆ ಕೇಸ್ ಹಾಕ್ತಾನೆ ಗಂಡಗಬ್ರು. ಅವನಿಗೇನು ಈ ಸರ್ಕಾರ ಏನೂ ಮಾಡಿ, ಯಾಕಂದ್ರೆ ಅವರ ಬ್ರದರ್ಸ್, ಮೈ ಬ್ರದರ್ಸ್. ಮುಂದೆ ಆದ್ರೆ ಹಿಂದೂಗಳ ಈ ರಾಜ್ಯದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಈಗ ಹಿಂದೂಗಳ ಮೇಲೆ ದೌರ್ಜನ್ಯ. ಇವತ್ತು ವಕೀಲರು ಆ ವಕೀಲ ಏನದನ್ನ ಸನ್ನದ ರದ್ದು ಮಾಡ್ರಿ, ಅವನಿಗೆ ಗಡಿಪಾರು ಮಾಡ್ರಿ. ಆ PSIನ ತನಿಖೆ ಮಾಡಿ ಅವನ ಬರೇ ಸಸ್ಪೆಂಡ್ ಮಾಡೋದ್ರಿಂದ ಏನು ಪರಿಹಾರ ಇಲ್ಲ. ಅವನು ಗಡಿಪಾರು